शिवं नमः संख्यशास्त्र शिवं नमः शिरडि साई गुरुवे नमः नित्यकायक शिवे नमः सूर्यदेवा नमो नमः संख्यशास्त्र शिवं नमः संख्यशास्त्र शिवं नमः ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ಮೂವೀಸ್ನ ಎಲ್ಲಾ ವೀಕ್ಷಕರಿಗೂ ಸಂಖ್ಯಫಲ ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ. ನಾನು ಸ್ಮಿತಾ ಗೌಡ. ಎಂದಿನಂತೆ ನಿಮ್ಮೆಲ್ಲರಿಗೂ ತಿಳಿದಿದೆ, ನಿಮ್ಮ ಕಷ್ಟನ ತುಂಬಾ ಸರಳವಾಗಿ ವಿರಳವಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆನ ಎಲ್ಲಾ ತರದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊ ಬರ್ತಿರುವಂತಹ ಏಕೈಕ ಗುರುಜಿ ಅಂತ ಹೇಳ್ತೀನಿ. ಇನ್ನ ವಾಸ್ತುವಲ್ಲಿ ಮಹತ್ವವಾದ ಹೆಸರು ಪಡ್ಕೊಂಡಿದ್ದಾರೆ, ಸಂಖ್ಯಾಶಾಸ್ತ್ರದಲ್ಲಿ ಮಹತ್ವ ಹೆಸರು ಪಡ್ಕೊಂಡಿರುವಂತಹ ಶ್ರೀ ಆದಿತ್ಯ ನಾರಾಯಣ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಪಬ್ಲಿಕ್ ಮೂವೀಸ್ನ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇನ್ನ ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಸಾಕಷ್ಟು ವೈಜ್ಞಾನಿಕವಾಗಿ ಆಗಿರ್ಬೋದು, ಜ್ಯೋತಿಷ್ಯದ ಪ್ರಕಾರ ಸಾಕಷ್ಟು ಮಹತ್ವವಾಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಗುರುಜಿಯವರು ಅಂತ. ಇನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ ಯಾವ ಒಂದು ವಿಷಯದ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ ಅಂತ. ಇವತ್ತು ಖಂಡಿತ ನಾವು ಇಷ್ಟು ಚೆನ್ನಾಗಿ ಇರಬೇಕು ಅಂತ ಅನ್ನೋದಾದ್ರೆ ತುಂಬಾ ಮುಖ್ಯ ನಮ್ಮ ಪಂಚಭೂತಗಳು ಅಂತ ಹೇಳ್ತೀನಿ. ಯಾಕಂದ್ರೆ ಈ ಪಂಚಭೂತಗಳು ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ಯಾವ ಜೀವಿ ಕೂಡ ಈ ಒಂದು ಪ್ರಪಂಚದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಈ ಪಂಚಭೂತದಲ್ಲಿ ತುಂಬಾನೇ ಮಹತ್ವವಾಗಿರುವಂತಹ ವಿಷಯ ಅಂತ ಅಂದ್ರೆ ನೀರು. ಖಂಡಿತ ನೀರು ಅಂದಿದ ತಕ್ಷಣ ನಾವು ಬದುಕಬೇಕು ಅಂದ್ರೆ ನೀರು ಬೇಕೇ ಬೇಕು. ಇವತ್ತು ಕಾರ್ಯಕ್ರಮದಲ್ಲಿ ಗುರುಜಿಯವರು ನೀರಿನ ಮಹತ್ವವೇನು, ಮನೆಯಲ್ಲಿ ನೀರು ಯಾವ ತರ ಇಟ್ಕೋಬೇಕು, ಇನ್ನ ಈ ನೀರನ್ನ ಇಟ್ಕೊಂಡು ಏನಾದ್ರೂ ನಾವು ವಿಷಸ್ನ ಕೇಳಿದ್ರೆ ನಿಜವಾಗ್ಲೂ ನಮಗೆ ಆ ಒಂದು ವಿಷ ದೊರೆಯತ್ತಾ, ಅದು ಒಂದು ನಮಗೆ ಸಿಗತ್ತಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ನಮಗೆ ಇರತ್ತೆ. ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತೀನಿ. ಈ ನೀರಿಗೂ ಪಂಚಭೂತದಲ್ಲಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ವೈಜ್ಞಾನಿಕವಾಗಿ ಪ್ರಕೃತಿದತ್ತವಾಗಿ ಕೂಡ ಸಾಬೀತಾಗಿರ್ತಕ್ಕಂಥದ್ದು. ಇವತ್ತು ನೀರಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ. ಇದು ಎಷ್ಟು ಸತ್ಯ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನೀರಿಗಾಗಿ ಜಗಳ, ನೀರಿಗಾಗಿ ಯುದ್ಧ, ನೀರಿಗಾಗಿ ರಕ್ತಪಾತ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ನಾವು. ಯಾಕೆ? ಆ ನೀರಿಗೆ ಅಷ್ಟು ಮಹತ್ವ ಇದೆ, ಆ ನೀರಿಗೆ ಅಷ್ಟು ಪ್ರಭಾವ ಇದೆ, ನೀರಿಗೆ ಅಷ್ಟು ಶಕ್ತಿ ಇದೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಧಾರಾಳವಾಗಿ ಬರ್ತಾ ಇದೆ, ಧಾರಾಳವಾಗಿ ಖರ್ಚು ಮಾಡಿ ಧಾರಾಳವಾಗಿ ಹಾಳು ಮಾಡೋದಷ್ಟೇ ಗೊತ್ತಿರ್ತವೆ ಹೊರತು ಒಂದೊಂದು ಹನಿನೂ ಕೂಡ ಇವತ್ತು ಒಂದು ಮಹತ್ವ ಇದೆ, ಶಕ್ತಿ ಇದೆ, ನಾವು ಮುಂದಿನ ಜನಕ್ಕೆ ಉಳಿಸಬೇಕು, ಇವೆಲ್ಲ ಯಾರಿಗೂ ಪರಿವೇ ಇರೋದಿಲ್ಲ. ಆದರೆ ಒಂದು ಹನಿ ಇಲ್ಲ ಅಂತಂದ್ರೆ ರಕ್ತಪಾತ ಮಾಡೋಕ್ಕೂ ಸರಿ, ಯುದ್ಧ ಮಾಡೋಕ್ಕೂ ಸರಿ, ಏನು ಬೇಕೋ ಮಾಡೋಕ್ಕೆ ಸರಿ. ಯಾಕೆ? ಇದು ನಮಗೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಎಷ್ಟು ಪರ್ಸೆಂಟೇಜು? ಇಡೀ ಜಗತ್ತಲ್ಲಿ, ಇಡೀ ಪ್ರಕೃತಿಯಲ್ಲಿ 70% ನೀರು, 30% ಭೂಮಿ. ಹಾಗೆ ಇಡೀ ದೇಹದಲ್ಲಿ ಇರ್ತಕ್ಕಂಥ ರಕ್ತದಲ್ಲಿ ಇರ್ತಕ್ಕಂಥದ್ದು 70% ನೀರು, 30% ರಕ್ತ. ಆಗ ಪ್ರಕೃತಿನಲ್ಲಿ 5 ಪಂಚಭೂತ ತತ್ವ ಅಂತ ಹೇಳ್ತೀವಿ. 5 ಪಂಚಭೂತ ತತ್ವವೇ ನಿಜವಾದ ದೇವರುಗಳಂತೇಳಿ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮ ಹೇಳ್ತಾ ಇದ್ದೀವಿ. ನಾವು ದೇವರು ನೋಡಿಲ್ಲ ನಾವು, ಆದರೆ ಪಂಚಭೂತಗಳು ನೋಡಿದ್ದೀವಿ. ಪಂಚಭೂತಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥ ಯಾವುದಂದ್ರೆ ನೀರು. ಅದಾದ್ಮೇಲೆ ಅಗ್ನಿ. ಈ ನೀರು ಎಷ್ಟು ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸುತ್ತೆ, ಅಥವಾ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದು ಇಲ್ಲ ಅಂದ್ಮೇಲೆ ನಾವು ಏನೇನು ಆಗ್ತೀವಿ, ಅಥವಾ ನೀರನ್ನು ಇಟ್ಕೊಂಡು
ನಾವು ಹೇಗೆ ಜೀವನದಲ್ಲಿ ಸಕ್ಸಸ್ಫುಲ್ ಮಾಡ್ಬೋದು ಅಂತ ಇವತ್ತಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾ ಇರಿ. ಇನ್ನು ವೀಕ್ಷಕರೇ, ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತೀರಾ, ನನ್ನ ಜಾತಕ ಬರ್ಸಿಲ್ಲ ಅಂತ ಹೇಳ್ತಾ ಇರ್ತೀರಾ. ಸೊ ಖಂಡಿತ ನಿಮ್ಗೂ ಕೂಡ ಜಾತಕ ಬರ್ಸ್ಬೇಕು, ನಿಮ್ಮ ಮನೇಲಿ ಇರೋರ್ಗಾಗಿರ್ಬೋದು ನಿಮ್ಗಾಗಿರ್ಬೋದು ಅಂತ ನಿಮ್ಗೆ ಆಸಕ್ತಿ ಇರುತ್ತೆ. ಇನ್ನು ಗುರುಜಿನೇ ಬರೆದು ಕಳಿಸುವಂತಹ ಈ ಒಂದು ಜಾತಕ ಪುಸ್ತಕ. ಸೊ ಸಂಖ್ಯಾಶಾಸ್ತ್ರ ಜೊತೆಗೆ ಜ್ಯೋತಿಷ್ಯನ ಮಿಶ್ರಣ ಮಾಡಿ ಬರೆದು ಕಳಿಸ್ತಾರೆ ಈ ಒಂದು ಬುಕ್ನ. ಈ ಒಂದು ಬುಕ್ ತರಿಸ್ಕೋಬೇಕು ಅಂದ್ರೂ ಕೂಡ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನಂಬರ್, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಗುರುಜಿ, ನೀವು ಹೇಳ್ತಾ ಇದ್ರಿ ಮೇನ್ ಆಗಿ ನೀರಿನ ಮಹತ್ವ ಅಂತ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತು, ತುಂಬಾ ಜಾಸ್ತಿ ಖರ್ಚು ಮಾಡ್ಬೋದು ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಈ ಒಂದು ಶಾಸ್ತ್ರದಲ್ಲೂ ಮಹತ್ವ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಮೂಡ್ತಾ ಇದೆ. ಕಂಟಿನ್ಯೂ ಮಾಡಿ ಗುರುಜಿ. ಶಾಸ್ತ್ರ ಅಂತಂದ್ರೆ ಭಗವಂತ ಸೃಷ್ಟಿ ಮಾಡ್ತಕ್ಕಂಥ ಪ್ರಕೃತಿ ಬಹಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು. ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರು ಇಷ್ಟು ಲೀಟರ್ ವಯಸ್ಸಿಗೆ ಅನುಗುಣವಾಗಿ ಇಷ್ಟು ಲೀಟರ್ ನೀರು ಕುಡಿದ್ರೇನೆ ನಿಮಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಏನಾದರೂ ನೀರಿನಲ್ಲಿ ವ್ಯತ್ಯಾಸ ಆಯಿತು, ನೀರು ಕುಡಿಯೋದು ವ್ಯತ್ಯಾಸ ಆಯಿತು ಅಂದರೆ ನಮಗೆ ಉಷ್ಣ ಜಾಸ್ತಿ ಆಗುತ್ತೆ. ನೋಡಿ, ಅದಕ್ಕೆ ಹೇಳಿದ್ದು ನೀರು, ಜಲ, ಅಗ್ನಿ. ವೈಜ್ಞಾನಿಕವಾಗಿ ಕೂಡ ನಾವು ಹೇಳ್ಬೇಕು ಅಂತಂದಾಗ ಇಲ್ಲಿ ವಿಶೇಷವಾಗಿ ಇಲ್ಲಿ ಈ ಪಿತ್ತ ಮತ್ತೆ ಕಫ ಅಂತ ಹೇಳ್ತೀವಿ ನಾವು. ಅದಕ್ಕೆ ಆರೋಗ್ಯ ಸರಿ ಇರಬೇಕು ಅಂದಾಗ 3 ಬ್ಯಾಲೆನ್ಸಿಂಗ್ ಇರಬೇಕು, ವಾತ, ಪಿತ್ತ, ಕಫ ಅಂತೇಳಿ. ಇದರೊಳಗಡೆ ಈ ಜಲ ಮತ್ತೆ ಅಗ್ನಿನಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಥವಾ ನೀರು ಕುಡಿಯೋದ್ರಲ್ಲಿ ವ್ಯತ್ಯಾಸ ಆಯಿತು ಅಂದಾಗ ನಮಗೆ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ, ಉಷ್ಣ ವಿಕಾರತೆಗಳು ಜಾಸ್ತಿ ಆಗುತ್ತೆ. ಅಂದರೆ ದೇಹಕ್ಕೆ ಸೇವಿಸಲ್ಪಡ್ತಕ್ಕಂಥ ಈ ನೀರಿಗೆ ಅಷ್ಟು ಮಹತ್ವ ಇರಬೇಕು ಅಂತಂದಾಗ, ಅಷ್ಟು ಶಕ್ತಿ ಇರಬೇಕು ಅಂದಾಗ ನೀರಿಗೆ ಇನ್ನೊಂದು ಗುಣ ಇದೆ, ಆಕರ್ಷಣ ಶಕ್ತಿ. ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ನೀರು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನದಿ, ಸಮುದ್ರ, ಹಳ್ಳ ಕೊಳ್ಳ, ಜಲಪಾತ, ನಾವು ಎದ್ದೋ ಬಿದ್ದು ಅಂತ ಹೋಗ್ತೀವಿ. ಕಾಡೊಳಗಡೆ ಎಷ್ಟೇ ಒಳಗಡೆ ಇದ್ರೂ ಕೂಡ ಆ ನೀರು ನಮ್ಮನ್ನು ಆಕರ್ಷಣೆ ಮಾಡ್ತದೆ, ಅಷ್ಟು ಎಳೆಯುತ್ತದೆ. ಅಲ್ಲಿಗೆ ಆ ನೀರಿಗೆ ಆ ಶಕ್ತಿ ಇತ್ತು ಅಂದಾಗ, ಆ ನೀರಿನ ಮಹತ್ವ ನಮಗೆ ಗೊತ್ತಿಲ್ಲ, ನಾವು ಇಷ್ಟ ಬಂದಾಗ ಯೂಸ್ ಮಾಡ್ತಿದ್ವಿ ಅಂದಾಗ ಆ ನೀರನ್ನ ಆ ಶಕ್ತಿ ಇರ್ತಕ್ಕಂಥ ಆಕರ್ಷಣೆ ಇರ್ತಕ್ಕಂಥ ನೀರನ್ನು ಇಟ್ಕೊಂಡು ನಾವು ಜೀವನದಲ್ಲಿ ಎಲ್ಲವನ್ನೂ ಪಡ್ಕೋಬಹುದು ಅಂತಕ್ಕಂಥ ಸತ್ಯ ಇವತ್ತು ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಯಾಕಂದ್ರೆ ವಿಶೇಷವಾಗಿ ನೀರು ಅಂತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲೂ ಬಳಕೆ ಆಗಿರ್ತಕ್ಕಂಥದ್ದು. ಮಾನವನ ದೇಹವನ್ನು ಶುದ್ಧಿ ಮಾಡತಕ್ಕಂಥ ವಿಚಾರ ತಗೊಂಡು, ಮಾನವ ಶರೀರದ ಒಳಗಡೆ ರಕ್ತಕ್ಕೆ ಬೆರೆಯುವಂತಹ ಒಂದು ಶಕ್ತಿ ಇಟ್ಕೊಂಡು, ದೇವಸ್ಥಾನ ಕೊಡ್ತಕ್ಕಂಥ ಒಂದು ತೀರ್ಥಕ್ಕೂ ಅಷ್ಟು ಮಹತ್ವ ನಾವು ಕೊಡ್ತಾ ಬರ್ತೀವಿ. ಯಾಕಂದ್ರೆ ತೀರ್ಥ ಕೂಡ ಜಲವೇ, ಅದರೊಳಗಡೆ ಒಂದಷ್ಟು ಅಂಶಗಳನ್ನ ಬಳಕೆ ಮಾಡಿದಾಗ ಅದು ಅದ್ಭುತವಾಗಿರ್ತಕ್ಕಂಥ ತೀರ್ಥ ಆಗ್ತದೆ. ಇವತ್ತು ಎಲ್ಲಾ ನದಿ ನೀರುಗಳು ಕೂಡ ಸ್ತ್ರೀಯನ್ನೇ ಹೆಸರಿನಿಟ್ಟಿರ್ತಕ್ಕಂಥದ್ದು. ಅದು ಸ್ತ್ರೀ ಮೂಲ, ಸ್ತ್ರೀಯಗಳು ಅಂತ ಹೇಳಿ. ಅಲ್ಲಿಗೆ ಈ ಲೆಕ್ಕಾಚಾರಗಳು ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ ಅಂದ್ರೆ, ಇವತ್ತು ಯಾವುದೇ ಒಬ್ಬ ಗಂಡಸಿನ ಜೀವನದಲ್ಲಿ ಒಂದು ಸ್ತ್ರೀ ಇಲ್ಲ ಅಂದ್ರೆ ಇನ್ಕಂಪ್ಲೀಟ್ ಜೀವನ. ಹಾಗೆ ನೀರು ಮನುಷ್ಯನಿಗೆ ಸಿಕ್ಕಿಲ್ಲ ಅಂತಂದಾಗ ಅವನ ಜೀವನವೇ ಇನ್ಕಂಪ್ಲೀಟ್ ಆಗಿದ್ದಾಗ ಆ ನೀರಿಗೆ ನಾವು ಮಹತ್ವ ಕೊಡಬೇಕು. ಆ ನೀರಿಂದ ನಾವು ಒಂದಷ್ಟು ಶಕ್ತಿಗಳನ್ನ ಸಂಪಾದನೆ ಮಾಡ್ಬೋದು. ನೀರಿಗೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಅದು ನಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಅದೃಷ್ಟ ತಂದುಕೊಡುತ್ತೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ನೀರು ಇರ್ತಕ್ಕಂಥ, ಸಮುದ್ರ ಇರ್ತಕ್ಕಂಥ ದೇಶಗಳು ನೋಡಿರ್ಬೋದು ಎಷ್ಟು ಅಭಿವೃದ್ಧಿ ಆಗಿದ್ದಾವೆ ಅಂತೇಳಿ. ನೀರು ಇರ್ತಕ್ಕಂಥ ನದಿ ಅಥವಾ ಯಾವುದೇ ಒಂದು ಜಲ ಪ್ರಪಾತ ಇರ್ಬೋದು, ಎಷ್ಟು ಜನಗಳನ್ನ ಆಕರ್ಷಣೆ ಮಾಡುತ್ತೆ ಅಂತ ಹೇಳಿ. ಇದು ಒಂದು ಉದಾಹರಣೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ, ಪ್ರಾಮುಖ್ಯತೆ ಇರ್ತಕ್ಕಂಥ, ಮಹತ್ವ ಇರ್ತಕ್ಕಂಥ ನೀರನ್ನ ನಾವು ಎಷ್ಟು ದುರ್ಬಳಕೆ ಮಾಡ್ತೀವಿ ಅಷ್ಟು ನಮಗೆ ಪಾಪಕರ್ಮಗಳು ಜಾಸ್ತಿ ಆಗುತ್ತೆ, ದರಿದ್ರ ಕೂಡ ಬಂದ್ಬಿಡುತ್ತೆ. ಹೇಗೆ ಅಂತ ನಿಮ್ಗೆಲ್ಲ ಗೊತ್ತಾಗ್ಬೋದು. ಯಾಕಂದ್ರೆ ಹನಿ ಹನಿ ನೀರಿಗೆ ಒಡೆದಾಡ್ತಕ್ಕಂಥ ಇವತ್ತಿನ ಸ್ಥಿತಿನಲ್ಲಿ ನಾವು ಆ ನೀರನ್ನ ಇಟ್ಕೊಂಡು ಅದ್ಭುತವನ್ನೇ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಇದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮಗೆ ನೀರು ಬೇಕು, ಅಷ್ಟೇ ಅವಶ್ಯಕತೆ ಇದೆ. ನಮಗೆ ನೀರು ಬೇಕು. ನೀರಿಲ್ಲ ಅಂದ್ರೆ ಇಲ್ಲ. ಆಹಾರ ಇಲ್ಲದೆ ಇರ್ಬೋದು, ಆದ್ರೆ ನೀರಿಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಈ ನೀರನ್ನ ನಾವು ಸದ್ಬಳಕೆ ಮಾಡಿಕೊಂಡಾಗ ನಮಗೆ ನಮ್ಮ ಜೀವನ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಇವತ್ತು ನೀರನ್ನ ಹೆಚ್ಚು ಬಳಕೆ ಮಾಡಬಾರ್ದು, ನೀರನ್ನ ಉಳಿಸಬೇಕು ಅಂತೇಳಿ ಎಲ್ಲಾ ಕಡೆ ಹೋರಾಟಗಳು ನಡೀತಾನೆ ಇದೆ. ನಮಗೆ ನೀರು ಬೇಕು, ನಮಗೆ ನೀರು ಕೊಡಿ, ನಮಗೆ ನೀರು ಕೊಡಿ ಅಂತೇಳಿ ಎಲ್ಲಾ ಕಡೆ ಹೋರಾಟಗಳನ್ನ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಮನೆಯಲ್ಲಿ ಅದೃಷ್ಟ ಅಂತೂ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಮನೆಗಳಲ್ಲಿ ನೀರೇ ಇಲ್ಲ. ಅವರೆಲ್ಲ ಎಷ್ಟು ಒದ್ದಾಡ್ತಿರೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಮ್ಮಲ್ಲಿರ್ತಕ್ಕಂಥ ನೀರನ್ನ ನಾವು ಎಷ್ಟು ಅದ್ಭುತವಾಗಿ ಸದ್ಬಳಕೆ ಮಾಡ್ಕೋಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಧಾರಾಳವಾಗಿ ಸಿಕ್ಕಿದಾಗ ಧಾರಾಳವಾಗಿ ಖರ್ಚು ಮಾಡ್ತಿದ್ದೀರ. ಇದು ನಿಮ್ಮ ಫೈನಾನ್ಸಿಯಲಿಗೆ ಹೆಚ್ಚು ಹೊಡೆತ ಬೀಳುತ್ತೆ ಅಂದ್ರೆ ನೀವು ನಂಬಲೇಬೇಕು. ನಾನು ಆಗ ಹೇಳಿದೆ, ಧನ ಆಕರ್ಷಣ ಶಕ್ತಿ ಇದೆ. ನೀರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ. ಅದರಲ್ಲಿ ಶಾಸ್ತ್ರದಲ್ಲಿ ಜಲಸ್ತಂಭನ ಅಂತ ಒಂದು ವಿದ್ಯೆ ಇದೆ. ಜಲಸ್ತಂಭನ ನೀವು ಕೇಳಿರ್ಬೋದು. ಅಂದ್ರೆ ನಾವು ಕೆಲವು ಮಂತ್ರಗಳನ್ನು ಉಚ್ಚಾರಣೆ ಮಾಡಿದಾಗ ಆ ಜಲವನ್ನು ನಾವು ಸ್ತಂಭನ ಮಾಡ್ಬೋದು. ಆ ಜಲಕ್ಕೆ ನಾವು ಶಕ್ತಿಯನ್ನು ಕೊಡ್ಬೋದು. ಆ ಜಲಕ್ಕೆ ಶಕ್ತಿಯನ್ನು ಕೊಟ್ಟು ಅದನ್ನು ನಾವು ಧಾರಾಳವಾಗಿ ಉಪಯೋಗ ಮಾಡ್ಕೊಳ್ಬೋದು. ಅದರಿಂದ
ನಮ್ಮ ಮನೇಲಿರ್ತಕ್ಕಂಥ ನೀರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ ಅಂತಂದ್ರೆ ಅದು ಅಷ್ಟೇ ಸತ್ಯ ಕೂಡ. ಅದು ಎಷ್ಟೋ ಜನ ಗೊತ್ತಿಲ್ಲ. ಆದ್ರಿಂದ ಈ ನೀರನ್ನ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತಂದಾಗ ಜಾತಕ ಅಥವಾ ಮತ್ತೊಂದು ಮಗದೊಂದು ಇಲ್ಲಿ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿ ಪ್ರಕೃತಿ ಶಕ್ತಿ ಅಂತಕ್ಕಂಥ ಜಲತತ್ವ ಸಂಬಂಧಪಟ್ಟಿರ್ತಕ್ಕಂಥ 2ನೇ ಸಂಖ್ಯೆ ಅಂದ್ರೆ ನಂಬರ್ 2 ಅಂತ ಹೇಳ್ತೀವಿ. ಅದು ಜಲ ಸಂಖ್ಯೆ ಅಂತ ಹೇಳ್ತೀವಿ, ಜಲಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಪಂಚಭೂತಗಳು ಕೂಡ ನಾವು ಡಿವೈಡ್ ಮಾಡಿದಾಗ ಗ್ರಾಗತಿಗಳನ್ನೇ ನಾವು ನೇಮಕ ಮಾಡಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಅದರಿಂದ ಜಲ ನೀರು ಅಂತ ತಗೊಂಡಾಗ ನಂಬರ್ 2 ಚಂದ್ರ ಅಂತ ಬರ್ತದೆ. ಚಂದ್ರ ಜಲಗ್ರಹ ಅಂತೇಳಿ, ಸೂರ್ಯ ಅಗ್ನಿ ಗ್ರಹ ಅಂತೇಳಿ ಗೊತ್ತಿರತಕ್ಕಂಥದ್ದೇ. ಆದ್ರೆ ಈ ಜಲವನ್ನ ನಾವು ಉಪಯೋಗ ಮಾಡ್ಕೋಬೇಕಂದಾಗ ಒಂದು ಆರೋಗ್ಯ ಭಾಗಕ್ಕೆ ದಿನನಿತ್ಯ ನಾವು ತಣ್ಣೀರು ಸ್ನಾನ ಮಾಡಬೇಕು ಅಂತೇಳಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಬರ್ತದೆ. ತಣ್ಣೀರು ಸ್ನಾನ ಎಷ್ಟೋ ಜನ ಮಾಡ್ತಾರೆ, ಆದ್ರೆ ತಣ್ಣೀರು ಸ್ನಾನ ಮಾಡ್ತಕ್ಕಂಥವ್ರು ಬಹಳ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡಿತಾರೆ. ಇದು ಒಂದು. ಇಲ್ಲ ಸರ್ ನಾನು ಗಂಟೆಗಟ್ಟಲೆ ಕೂತ್ಕೊಂಡು ಬಾತ್ರೂಮ್ ಮೇಲೆ ನೀರು ಸ್ನಾನ ಮಾಡ್ತಾನೆ ಇರ್ತೀನಿ ಅಂತಂದ್ರೆ ಇವತ್ತು ಎಷ್ಟೋ ಜನ ಮಾಡ್ತಿದ್ದೀರಾ. ಗಂಟೆಗಟ್ಟಲೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಅಂದ್ರೆ ನೀರು ಸುರ್ಕೊಳ್ತೀರಾ ಅಂದ್ರೆ ಒಂದು 10 ದಿವಸ 20 ದಿವಸ ಮಾಡ್ತಕ್ಕಂಥ ಸ್ನಾನ ಒಂದೇ ದಿವಸ ಸ್ನಾನ ಮಾಡ್ಕೊಂಡು ಬರ್ತೀರಾ, ನೀರು ಖರ್ಚು ಮಾಡ್ತಿರ್ತೀರಾ. ನೀವು ಎಷ್ಟು ನೀರನ್ನು ಖರ್ಚು ಮಾಡ್ತೀರಾ ಅಷ್ಟು ನಿಮ್ಮ ದುಡ್ಡು ಫೋಲ್ ಆಗ್ತಾನೇ ಹೋಗ್ತಾ ಇರ್ತದೆ. ದುಡ್ಡು ಮನೆ ನಿಲ್ಲಲ್ಲ. ಇವತ್ತು ಲಕ್ಷ್ಮಿ ನಿಲ್ಲ ಅಂತಿರಲ್ವಾ, ಲಕ್ಷ್ಮಿ ಜಲರೂಪದಲ್ಲಿ ಇರ್ತಾಳೆ, ಜ್ಞಾಪಕ ಇಟ್ಕೊಳ್ಳಿ. ಆ ಜಲರೂಪದಲ್ಲಿರ್ತಕ್ಕಂಥ ಲಕ್ಷ್ಮಿ ನೀವು ಖರ್ಚು ಮಾಡ್ತೀರಾ ಅಷ್ಟು ಹೋಗ್ತಾ ಇರ್ತದೆ. ಇದು ಒಂದು. ಇನ್ನೊಂದೇನಂದ್ರೆ ಮನೆಗಳಲ್ಲಿ ಟ್ಯಾಪ್ಗಳಲ್ಲಿ ಯಾವಾಗಲೂ ಒಂದೊಂದೇ ಹನಿ ತೊಟ್ಟಿಗ್ತಾನೇ ಇರ್ತೈತೆ. ಟಪ 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 ಅಂದ್ರೆ ತೊಟ್ಟಿಗ್ತಾನೆ ಇರ್ತೈತೆ. ಇದು ನಿಮ್ಮ ಒಂದು ಏನು ಸಂಪತ್ತು ಇದೆ, ಐಶ್ವರ್ಯ ಇದೆ, ಅದೇ ರೀತಿ ಹೋಗ್ತಾ ಇರ್ತದೆ, ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಮನೆಯಲ್ಲಿ ನಲ್ಲಿ ಟ್ಯಾಪ್ಗಳನ್ನ ಯಾವತ್ತು ಬಂದ್ ಮಾಡಿಡಬೇಕು. ಅಥವಾ ಅದೇನಾದ್ರೂ ತೊಟ್ಟಿಗ್ತಾ ಇದ್ರೆ, ಸುರಿತಾ ಇದ್ರೆ, ಗೊತ್ತಿಲ್ಲದೆ ಬಿಟ್ಬಿಟ್ಟಿದ್ರೆ ಅದನ್ನ ಆಗಾಗ ಸರಿ ಮಾಡ್ಕೋಬೇಕು, ಆಗ ಚೆಕ್ ಮಾಡ್ಕೋಬೇಕು, ನೀರು ಪೋಲಾಗದಿರ್ತ ನೋಡ್ಕೋಬೇಕು. ಇದು 2ನೇದು. ನೆಕ್ಸ್ಟ್ ಜಲ ಅಂದ್ರೆ ಮನೆಯಲ್ಲಿ ಯಾವಾಗಲೂ ನೀರಿನ ಟ್ಯಾಂಕ್ ಇರಬೇಕು ಅಂತ ಆಗ ಹೇಳ್ತಾ ಇರ್ತೀನಿ ವಾಸ್ತು ಪ್ರಕಾರ. ಅದು ನಾರ್ತ್ ಈಸ್ಟ್ ಕಾರ್ನಲ್ಲಿ ಯಾವಾಗಲೂ ಇರಬೇಕು. ನಾರ್ತ್ ಈಸ್ಟ್ ಕಾರ್ನಲ್ಲಿ ಎಷ್ಟೋ ಮನೆಗಳಲ್ಲಿ ನೀರೇ ಇಲ್ಲ ಇವತ್ತು. ಅವ್ರು ಯಾವುದೋ ಒಂದು ಟ್ಯಾಂಕಲ್ಲಿ ಇಟ್ಕೊಂಡು ಅಲ್ಲಿ ಆ ಟೈಮ್ ಬಂದು ಯೂಸ್ ಮಾಡ್ಕೊಂಡು ಅಲ್ಲಿ ಲಕ್ಷ್ಮಿ ಇರೋದೇ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಿಗೂ ನೀರಿಗೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾಕಂದ್ರೆ ಲಕ್ಷ್ಮಿ ಹುಟ್ಟಿರೋದು ನೀರಲ್ಲೇ, ಅಂದ್ರೆ ಸಮುದ್ರದಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಉಪ್ಪಿಗೂ ಲಕ್ಷ್ಮಿಗೂ ಒಂದು ಸಂಬಂಧ ಇದೆ. ನಾವು ದಿನನಿತ್ಯ ಬಳಕೆ ಮಾಡ್ಕೊಳ್ತಕ್ಕಂಥ ಹಲವಾರು ವಿಚಾರಗಳಿಗೆ ಈ ಒಂದು ಸಂಪತ್ತು ಅಂದ್ರೆ ನಮ್ಮ ಐಶ್ವರ್ಯ ಅಂದ್ರೆ ದುಡ್ಡು ಹಣಕಾಸು ಒಂದು ಕನೆಕ್ಟಿವಿಟಿ ಇದೆ. ಇದು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಈ ನೀರು ಬಹಳ ಅದ್ಭುತವಾಗಿ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ, ನಮ್ಮನ್ನ ಫಾಲೋ ಮಾಡ್ತಾ ಇರ್ತದೆ. ನಾವು ಹೇಗೆ ಅದನ್ನು ಉಪಯೋಗ ಮಾಡ್ಕೊಳ್ತೀವಿ, ಸದ್ಬಳಕೆ ಮಾಡ್ಕೊಳ್ತೀವ, ದುರುಪಯೋಗ ಪಡಿಸ್ಕೊಳ್ತೀವಿ, ಆಧಾರದ ಮೇಲೆ ಲಕ್ಷ್ಮಿಯ ಒಂದು ವಾಸಸ್ಥಾನ ಅಲ್ಲಿ ನೆಲೆ ನಿಂತ್ಕೊಳ್ತದೆ. ಇದು 3ನೇದು. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಈ ಒಂದು ನೀರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ ಅಂತ ಆಗಿ ಒಂದು ಮಾತು ಹೇಳಿದೆ. ಹೇಗೆ ಹೌದಾ ಅಂತಂದ್ರೆ ಇದಕ್ಕೊಂದು ಚೆಕ್ ಮಾಡಿ. ಯಾರ ಮನೆಯಲ್ಲಿ ನೀರು ಸ್ಟಾಕ್ ಇಟ್ಟಿರ್ತೀರ, ಮನೇಲಿ ಎಲ್ಲಾ ಮನೇಲಿ ನೀರು ಸ್ಟಾಕ್ ಇಟ್ಟಿರ್ತೀರ, ಪಾತ್ರೆ ಅಲ್ಲಿ ಇಲ್ಲಿ ಬಿಂದಿಗೆನಲ್ಲಿ ಎಲ್ಲ ಇಟ್ಟಿರ್ತೀರ. ಯಾರ ಮನೆಯಲ್ಲಿ ಜಗಳ ಕದನ ರಂಪ ರಾಮಾಯಣ ಕೆಟ್ಟ ಭಾಷೆಗಳು ಕೆಟ್ಟ ಮಾತುಗಳು ಒಬ್ರಿಗೊಬ್ರಿಗೆ ಆಗೋದಿಲ್ಲ, ಇವೆಲ್ಲ ಯಾವ ಮನೇಲಿ ಹೆಚ್ಚು ನಡೀತಾ ಇರ್ತದೋ ಆ ಮನೇಲಿ ಇರ್ತಕ್ಕಂಥ ನೀರನ್ನ ಕುಡಿದು ನೋಡಿ ಆ ಟೇಸ್ಟ್ ಚೇಂಜ್ ಆಗಿರ್ತದೆ. ಇದು ಅದ್ಭುತವಾಗಿರ್ತಕ್ಕಂಥ ಸತ್ಯ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಯಾರೂ ಮಾಡಿಲ್ಲ, ನಾನು ವರ್ಷಾನುಗಟ್ಟಲೆ ಇದು ರಿಸರ್ಚ್ ಮಾಡಿದ್ದೀನಿ. ಯಾರ ಮನೆಯಲ್ಲಿ ಬೈಗುಳ ಕೆಟ್ಟ ಶಕ್ತಿಗಳು, ಕೆಟ್ಟ ಹಸುರು ಶಕ್ತಿಗಳು, ಕೆಟ್ಟ ದುಟ್ಟು ಶಕ್ತಿಗಳು, ಏನು ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಯಾವಾಗ್ಲೂ ಕೆಟ್ಟ ಬೈಗುಳಗಳು, ಮನೆಯಲ್ಲಿ ಜಗಳ ಕದನ ನಡೀತಾ ಇರ್ತದೋ ಆ ಮನೆಯಲ್ಲಿ ಆ ನೀರು ಶಕ್ತಿ ಒಟ್ಟಾಗಿರ್ತದೆ. ಅದರಿಂದ ಇವತ್ತು ನೀರಿಗೆ ಜನಾಕರ್ಷಣೆ ಧನಾಕರ್ಷಣೆ ಶಕ್ತಿ ಲಕ್ಷ್ಮಿ ಬಂದು ವಾಸ ಮಾಡ್ತಾಳೆ ಆ ಜಾಗದಲ್ಲಿ ಅಂತಂದಾಗ ನಾವು ಈ ರೀತಿಯಾದಂಥ ಒಂದು ವಾತಾವರಣಗಳು ಸೃಷ್ಟಿ ಮಾಡಿದಾಗ ಆ ನೀರಲ್ಲಿರ್ತಕ್ಕಂಥ ಶಕ್ತಿ ಹೊರಟೋಗ್ತದೆ. ಆ ಟೇಸ್ಟೇ ಚೇಂಜ್ ಆಗಿರುತ್ತೆ. ನೆಟ್ಕ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಇವತ್ತು ಯಾರಾದ್ರೂ ಮನೆ ಜಗಳ ಕದನ ನಡೀತಿದ್ರೆ ಹೊರಗಡೆ ತಂದಿರತಕ್ಕಂಥ ಯಾವುದೇ ನೀರಾಗಿರ್ಬೋದು, ಅದು ಬಂದಿರತಕ್ಕಂಥ ನೀರು ಯಾವುದೇ ಆಗಿರ್ಬೋದು, ಟೇಸ್ಟ್ ಚೇಂಜ್ ಆಗಿರ್ತದೆ. ಅದೇ ಮನೆಯಲ್ಲಿ ದೈವ ಸಂಕಲ್ಪ, ಪೂಜೆ ಪುನಸ್ಕಾರ, ಏನು ಧಾರ್ಮಿಕ ಆಚರಣೆಗಳು, ಸಂಸ್ಕಾರಗಳು, ಒಳ್ಳೆ ವಾತಾವರಣ, ಒಳ್ಳೆ ನಡೆ ನುಡಿ ಸಂಸ್ಕಾರ, ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧಗಳು ಎಲ್ಲವೂ ಹೆಚ್ಚು ಯಾವ ಮನೇಲಿರ್ತದೆ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ನೀರು ಬಹಳ ಅದ್ಭುತವಾಗಿರ್ತಕ್ಕಂಥ ಟೇಸ್ಟ್ ಅನ್ನು ಹೊಂದಿರ್ತದೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ಎರಡರ ಅಂದ್ರೆ ನೆಗೆಟಿವ್ ಮತ್ತೆ ಪಾಸಿಟಿವ್ ವಾತಾವರಣ ಕಲೆಕ್ಟ್ ಮಾಡಿದಾಗ ಹೇಗೆ ನಮ್ಮಲ್ಲಿರ್ತಕ್ಕಂಥ ನೀರು ಕಲುಷಿತ ಆಗುತ್ತೆ, ನಾವೊಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಧಾರ್ಮಿಕ ಆಧ್ಯಾತ್ಮಿಕವಾದ ವಾತಾವರಣ ಕ್ರಿಯೇಟ್ ಮಾಡಿದಾಗ ಆ ನೀರು ಎಷ್ಟು ಸಿಹಿಯಾಗಿರ್ತಿರ್ತಕ್ಕಂಥ ಒಂದ್ಸರಿ ಚೆಕ್ ಮಾಡಿ ರಿಸರ್ಚ್ ಮಾಡಿ. ನಾನು ಮಾಡಿದ್ದೀನಿ, ಎಷ್ಟೋ ಮನೆಗಳು ನಾನು ಮಾಡಿದ್ದೀನಿ. ನಾನು ವಾಸ್ತುಗೆ ಹೋದಾಗ ಫಸ್ಟ್ ನೋಡೋದೇ ಒಂದು ಲೋಟ ನೀರು ತರ್ಸ್ಕೊಂಡು ಕುಡಿದ್ಬಿಟ್ಟು ನಾನು ಚೆಕ್ ಮಾಡಿ ಹೇಳ್ಬಿಡ್ತೀನಿ ಈ ಮನೇಲಿ ಹೇಗಿದೆ ಅಂತೇಳಿ. ಅಂದ್ರೆ ನೀರಿನಿಂದ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ತಿದ್ದಾಗ ಆ ಮನೇಲಿ ಏನ್ ನಡೀತಿದೆ ಏನ್ ನಡೀಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ನೀರು ತೋರಿಸ್ತದೆ. ಇದು ಒಂದು. ನೆಕ್ಸ್ಟ್ ನೀರಿಂದ ಒಂದು ಅದ್ಭುತ ಶಕ್ತಿ ನಾವು ಪಡ್ಕೋಬಹುದು ಅಂತ ಆಗ್ಲೇ ಹೇಳಿದೆ ನಿಮ್ಗೆ. ಯಾವ ರೀತಿ? ಒಂದು ತಾಮ್ರ ಚೆಂಬಲ್ಲಿ ನೀರನ್ನು ತುಂಬ್ಕೊಳ್ಳಿ. ನೋಡಿ, ಯಾವಾಗ್ಲೂ ಶುದ್ಧವಾದ ನೀರು ಅಂತಂದ್ರೆ ಹೇಗೆ ಅಂತ ತಿಳ್ಕೊಬಹುದು. ಇವತ್ತು ಶುದ್ಧವಾದ ನೀರಿಲ್ಲ, ಎಲ್ಲೂ ಇಲ್ಲ, ಎಲ್ಲ ಅಶುದ್ಧವಾದ ನೀರೇ.
ಯಾಕಂದ್ರೆ ಕೆರೆ ನದಿ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತು. ಎಷ್ಟೇ ಜಾಗೃತಿ ಉಂಟು ಮಾಡಿದ್ರು ಕೂಡ ಅದನ್ನ ಕರೆಕ್ಟ್ ಮಾಡ್ತಾ ಇಲ್ಲ. ಇವತ್ತು ಪವಿತ್ರವಾಗಿ ಅಂದ್ರೆ ಎಲ್ಲಾ ನದಿಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ನದಿ ಯಾವುದು ಅಂದ್ರೆ ಅದು ಗಂಗಾ ನದಿ. ಆ ಗಂಗಾ ನದಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಧನಾತ್ಮಕ ಪಾಸಿಟಿವ್ ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ನಲ್ಲಿ ನಾವು ಸಂಪರ್ಕ ಮಾಡಿದಾಗ ಅಥವಾ ಆ ನೀರಿನಲ್ಲಿ ನಾವು ಸ್ನಾನ ಮಾಡಿದಾಗ, ಆ ನೀರಿನಲ್ಲಿ ತೀರ್ಥ ಸ್ನಾನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಸರ್ವ ಪಾಪಗಳು ಕೂಡ ನಾಶ ಆಗುತ್ತೆ ಅಂತೇಳಿ ಅವತ್ತಿನ ಕಾಲದಲ್ಲಿ ಬರೆದಿಟ್ಟು ಅದು ಇವತ್ತು ಕೂಡ ನಿಜ. ಎಷ್ಟೋ ಮನೆಗಳಲ್ಲಿ ಗಂಗಾ ಒಂದು ಬಾಟಲ್ ತಂದು ಇಟ್ಕೊಂಡಿರ್ತಾರೆ. ಕೆಲವು ಕಾರ್ಯಕ್ರಮಗಳಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತಾರೆ, ಅದು ಒಳ್ಳೇದು. ಆದರೆ ನಮ್ಮ ಒಂದು ನೀರನ್ನು ಕೂಡ ಕೆಲವು ಮಂತ್ರ ಉಚ್ಚಾರಣೆ ಮಾಡೋದ್ ಮುಖಾಂತರ ಅದನ್ನು ಕೂಡ ಗಂಗಾ ನೀರನ್ನ, ಗಂಗೆಷ್ಟೇ ಪವಿತ್ರವಾಗಿರ್ತಕ್ಕಂಥ, ಗಂಗೆಷ್ಟೇ ಎನರ್ಜಿ ಆಗಿರ್ತಕ್ಕಂಥ ನೀರನ್ನಾಗಿ ಪರಿವರ್ತನೆ ಮಾಡ್ಬೋದು. ಅದಕ್ಕೊಂದು ಮಂತ್ರ ಇದೆ, ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ವಿಷಯಕ್ಕೆ ಬರೋಣ. ಈ ಒಂದು ನೀರಿನಿಂದ ನಮ್ಮ ಎಲ್ಲ ಒಂದು ಸಮಸ್ಯೆಗಳು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಒಂದು ತಾಮ್ರ ಚೆಂಬಲ್ಲಿ ನೀರು ಇಟ್ಕೊಳ್ಳಿ. ಆಗ್ಲೇ ಒಂದು ಮಾತು ಹೇಳಿದೆ ನಿಮಗೆ, ತಾಮ್ರ ಚೆಂಬಲ್ಲಿ ನೀರಿದ್ರೆ ಅದು ಶುದ್ಧವಾದ ನೀರು. ಯಾಕಂದ್ರೆ ಎಲ್ಲಾ ನೀರನ್ನು ಹಾಳು ಮಾಡಿಬಿಟ್ಟಿದೀವಿ, ಆದ್ರೆ ತಾಮ್ರ ಚೆಂಬಿಗೆ ನೀರು ಹಾಕ್ದಾಗ ಆ ನೀರು ಬಹಳ ಪವಿತ್ರವಾಗಿ ಶುದ್ಧವಾಗ್ತದೆ, ಶುದ್ಧವಾದ ನೀರು ಅಂತ ಹೇಳ್ತೀವಿ. ಅದಕ್ಕೆ ತಾಮ್ರ ಚೆಂಬಲ್ಲಿ ನೀರು ಕುಡೀರಿ ಅಂತ ಶಾಸ್ತ್ರ ಹೇಳ್ತೀವಿ. ಯಾವುದು ಆಯುರ್ವೇದ ಗೊತ್ತಿಲ್ಲ. ನಾವು ಕುಡಿಯೋದೇ ಶನಿಮಾತ್ಮನ ಒಂದು ಪಾತ್ರೆನಲ್ಲಿ. ಯಾವ್ದು ಶನಿಮಾತ್ಮ? ಕಬ್ಬಿಣ, ಸ್ಟೀಲ್, ಇದರಲ್ಲೇ ಕುಡಿದು ನಾವು ಶನಿಮಾತ್ಮನ ಒಳಗಡೆ ಹಾಕತ್ತೀವಿ ಅಂತ ಹೇಳ್ತೀವಿ. ಎಷ್ಟು ಜನ ಪರಿವರ್ತನೆ ಆಗ್ಬೇಕು ಅಂದ್ರೆ ಎಷ್ಟು ಜನ ಗೊತ್ತಿಲ್ಲ. ಯಾಕಂದ್ರೆ ಯಾವ್ದು ಹೆಚ್ಚು ಬ್ರ್ಯಾಂಡ್ ಆಗ್ತಿರ್ತದೋ ಅದಕ್ಕೆ ಬಳಕೆ ಆಗತಕ್ಕಂಥದ್ದು. ಅದು ಸರಿ ಇದೆಯಾ ಇಲ್ವಾ ಯೋಚನೆ ಮಾಡೋದು ಬೇಡ. ನಮ್ಗೆ ಶನಿಮಾತ್ಮ ಅಂದ್ರೆ ಎಲ್ಲರಿಗೂ ಭಯ, ಕಷ್ಟ ಕೊಡ್ತಾನೆ ಅಂತೇಳಿ. ಆದ್ರೆ ಅದೇ ಶನಿಮಾತ್ಮ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕುಡಿಯೋದು, ಅದೇ ಶನಿಮಾತ್ಮ ಪಾತ್ರೆಯಲ್ಲಿ ಊಟ ಮಾಡೋದು. ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ನೀವು. ಅದರಿಂದ ಅವತ್ತಿನ ಕಾಲದಲ್ಲಿ ಬೆಳ್ಳಿ, ಚಿನ್ನ, ಕಂಚು, ತಾಮ್ರ ಪಾತ್ರೆಯಲ್ಲಿ ಎಲ್ಲವನ್ನು ಬಳಕೆ ಮಾಡ್ಕೊಳ್ತಿದ್ರು. ಇವತ್ತಿಲ್ಲ, ಎಲ್ಲ ಬದಲಾವಣೆ ಆಗೋಯ್ತು. ಬದಲಾವಣೆ ಆಗ್ತಿದ್ದಂಗೆ ಕರ್ಮಗಳು ಕೂಡ ಜಾಸ್ತಿ ಆಗ್ತಾ ಬಂತು. ಅದರಿಂದ ಒಂದು ನೀರು ಶುದ್ಧವಾಗಬೇಕು ಅಂದ್ರೆ ಅದು ತಾಮ್ರ ಪಾತ್ರೆ ಹಾಕಿಡಬೇಕು. ಆ ತಾಮ್ರದ ಚೆಂಬಲ್ಲಿ ಆ ನೀರನ್ನು ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು, ದೇವ್ರ ಮನೇಲಿ ಹೋಗಿ ನಿಮ್ದು ಮಾಮೂಲಿ ಏನು ಕೈಂಕರ್ಯಗಳಿದಾವೆ ಅದನ್ನೆಲ್ಲ ಮುಗಿಸ್ಕೊಂಡು, ಅಂದ್ರೆ ದೀಪ ಇಟ್ಟು ಶುದ್ಧಿ ಮಾಡಿ, ದೀಪ ಹಚ್ಚಿ ಪೂಜೆ ಮಾಡಿ, ಆ ತಾಮ್ರ ಚೆಂಬಲ್ಲಿ ಆ ನೀರನ್ನ ಹಾಕೊಂಡು ನೀವು ಬಲಗೈಲಿ ಎಡಗೈಲಿ ಚೆಂಬು ಇಟ್ಕೊಂಡು ಬಲಗೈ ಮೇಲೆ ಕಾಯಿಗೆ ಇಟ್ಕೊಂಡು ನಿಮ್ಮ ಕಷ್ಟಗಳು, ದುಃಖಗಳು, ದುಮ್ಮಾನಗಳು ಏನಿದಾವೆ ಅದನ್ನೆಲ್ಲ ಆ ಜಲ ಅಂದ್ರೆ ಆ ನೀರಿಗೆ ನೀವು ಸಂಕಲ್ಪ ಮಾಡ್ಕೋಬೇಕು. ಈ ರೀತಿ ಸಂಕಲ್ಪ ಮಾಡ್ತಾ ಬರ್ಬೇಕು. ಯಾವತ್ತಂದ್ರೆ ಪ್ರತಿ ಶುಕ್ರವಾರ ಜ್ಞಾಪಕ ಇಟ್ಕೊಳ್ಳಿ. ಆ ಸಂಕಲ್ಪ ಮಾಡ್ಕೋಬೇಕು ಅಂದಾಗ ಆ ಜಲಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಉಚ್ಚಾರಣೆ ಮಾಡೋ ಮುಖಾಂತರ ನೀವು ಸಂಕಲ್ಪ ಮಾಡ್ಬೇಕು. ಯಾಕಂದ್ರೆ ಟೈಮ್ ಮುಗಿತಾ ಬಂತು, ಅದಕ್ಕೆ ಮಂತ್ರ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಆ ಸಂಕಲ್ಪವನ್ನು ಮಾಡ್ತಾ ಬಂದಾಗ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರ್ತಾ ಬರ್ತದೆ. ಇದು ಸತ್ಯ. ಇದನ್ನು ಫಾಲೋ ಮಾಡಿ, ಒಳ್ಳೆದಾಗ್ಲಿ. ಕಾರ್ಯಕ್ರಮದಲ್ಲಿ ಕಡೆದಾಗಿ ಏನ್ ಹೇಳ್ತೀರಾ ಗುರುಜಿ? ಪ್ರತಿಯೊಬ್ರು ಕರ್ಮಗಳನ್ನ ಕಳ್ಕೊಳ್ಳಿ. ನೋಡಿ, ಇವತ್ತು ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳ್ಕೊಟ್ಟೆ. ಆದ್ರೆ ಕರ್ಮ ಫಲಗಳಿದ್ರೆ ಇದು ಯಾವುದು ಮಾಡಕ್ ಬಿಡೋದಿಲ್ಲ. ಯಾಕಂದ್ರೆ ಇದು ದೈವ ಸಂಕಲ್ಪ, ದೈವದ ಆಚಾರ, ಇದು ಸಂಸ್ಕಾರ. ಆದ್ರೆ ಕರ್ಮ ಫಲಗಳಿದ್ರೆ ನೀನ್ ಯಾವುದೂ ಮಾಡಬೇಡ, ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೇಳುತ್ತೆ. ಅದರಿಂದ ನಾವು ಹಿಂದೆ ಮಾಡತಕ್ಕಂಥ ಜನ್ಮದ ಪಾಪಕರ್ಮಗಳು, ಈ ಜನ್ಮದಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನ ಮೊದಲು ಕಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅಂದ್ರೆ ಜಾತಕ ಬರೆಸಿ, ಒಳ್ಳೆದಾಗಲಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇನ್ನ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ನೇರವಾಗಿ ಗುರುಜಿ ಹತ್ರ ಮಾತಾಡಕ್ಕಾಗಿಲ್ಲ ಅಂದ್ರೆ ನೇರವಾಗಿ ಕೂಡ ಭೇಟಿ ಆಗ್ಬೋದು. ಇನ್ನ ನೀವು ನಿಮ್ಮ ಮನೆಯಲ್ಲೇ ನೀವು ಆರಾಮ್ಸೆ ಅದೃಷ್ಟ ಕನ್ನಡಿ ಬುಕ್ ನ ತರಿಸ್ಕೊಂಡ್ರೆ ಸಂಖ್ಯಾಶಾಸ್ತ್ರ ಹಾಗೆ ಆಸ್ಟ್ರಾಲಜಿ ಮಿಕ್ಸ್ ಆಗಿರುವಂತಹ ಸಬ್ಜೆಕ್ಟ್ ಇದ್ದು ಕನ್ನಡದಲ್ಲಿ ಮೊದಲನೇ ಬಾರಿಗೆ ಬಂದಿರುವಂತಹ ಬುಕ್. ಈ ಬುಕ್ ನ ನೀವು ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನೇರ ಭೇಟಿ ನಂಬರ್ಗೆ ಕಾಲ್ ಮಾಡಬಹುದು. ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ.